ಇದು ಕಡಿಮೆ ಆಗುತ್ತೆ. ಓಂ ಶ್ರೀಯಃಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನಾರಾಯಣಂ ನಿಖಿಲಪೂರ್ಣಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮ ಜಿಜ್ಞಾಸಾ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿಂ. ಈಗ ಎಲ್ಲಿ ಬಂತೀಗ? ಈಶತ್ವೇನೈವ ವಿಜ್ಞಾತಂ ಅನೀಶತ್ವೇನ ಶ್ರುತಿ ಅನೀಶತ್ವೇನ ವಿಜ್ಞಾತಂ ಈಶತ್ವೇನಾಥ ವಾದಿಚೇತ್ ಉಪಜೀವ್ಯ ವಿರೋಧೇನ ನೈವ ಮಾನತ್ವಮೇಷ್ಯತಿ. ಹಿಂದಾಗಿತ್ತು. ಎಲ್ಲಿ ಬಂದಿತ್ತೀಗ? ಈಚಂಚ ಅಚಿಂತ್ಯ ಶಕ್ತಿತ್ವ ನಾಶಕ್ಯಂ ಕ್ವಾಪಿ ವಿದ್ಯತೆ. ದೇವ್ರ ಬಗ್ಗೆ, ದೇವ್ರು ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಏನು ಪ್ರಶ್ನೆನೂ ಯಾವಾಗಲೂ ಕೇಳಕ್ಕೆ ಹೋಗಬೇಡಿ. ಮಾಡ್ತಾನೆ ಅಂತ ಹೇಳ್ಕೊಂಡು ಅಷ್ಟೇ ಹೊರತು ಹೇಗೆ ಮಾಡ್ದ ಅಂತ ಕೇಳಬೇಡಿ. ಅಥವಾ ಎಂಥ ಶಕ್ತಿ ಆತನದು? ಅಚಿಂತ್ಯ ಶಕ್ತಿ ಇದೆ. ದೃಶ್ಯಂತೆ ಖಲು ಅಘಟಿತಂ ಘಟಯಂತಿ ಈಶ್ವರ ಶಕ್ತಿಯ ಪ್ರೇರಿತಾ ಕಾಮಕ್ರೋಧಾದಿ ಪರವಶಾಃ ಐಹಿಕಾಮುಷ್ಮಿಕ ದುಃಖ ಹೇತುಂ ಸ್ವಶಿರಚ್ಛೇದಂ ಪಾತಕಂಚ ಕುರ್ವಾಣ ಇತ್ಯಾಶಯ. ಚಿಕಾರ ಸೇರಿಸಿ ಇದೆ. ಗುರುಭಾವಂ ವ್ಯಂಜಯಂತಿ ಭಾತಿ. ದೃಶ್ಯಂತೆ ಖಲು ಕೆಲವರು ಇದ್ದಾರೆ. ಅಘಟಿತಂ ಘಟಯಂತಿ ಈಶ್ವರ ಶಕ್ತಿಯ ಪ್ರೇರಿತಾ, ಈಶ್ವರ ಶಕ್ತಿಯಿಂದ ಪ್ರೇರಿತರಾಗಿ ಅವ್ರು ಏನು ಮಾಡ್ತಾನೆ ಗೊತ್ತಾ? ಏನೇನೋ ಅಲ್ಲ, ತನ್ನನ್ನೇ ಕೊಂದ್ಕೊಂಡ್ಬಿಡ್ತಾನೆ. ಎಷ್ಟು ಆಶ್ಚರ್ಯ! ಇದ್ದೊಬ್ಬನ ಕೊಲ್ಲೋದಕ್ಕೆ ಒಂದು ಕಾರಣ ಏನೋ ಇಟ್ಕೊಂಡಿರ್ಬೋದು. ಅವನು ತನ್ನನ್ನು ಕೊಲ್ಲೋದಕ್ಕೇನಿದೆ? ದೇವರು ಪ್ರೇರೇಪಣೆ ಹೇಗೆ ಮಾಡಿದ್ದಾನೆ ಗೊತ್ತಾ ಅವನಿಗೆ? ಅವನ್ನೇ ಕೊಲ್ಕೊಂಡಾಗ ಮಾಡ್ತಾನೆ. ಗೊತ್ತಾಯ್ತು? ಆತ್ಮಹತ್ಯೆ. ಆತ್ಮಹತ್ಯೆ ಕೇಸ್ ಏನು ತೋರಿಸುತ್ತೆ ನನಗೆ? ನಮಗೀಗ ದೇವರು ಯಾರನ್ನ ಹೊಡೆದು ತನ್ನ ಹೊಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಮನುಷ್ಯ. ಹೊಡ್ಕೊತಾರೆ. ದೇವ್ರ ಶಕ್ತಿ ತಾನೇ ಅದು. ಇದು ಆಚಾರ್ಯ ಮತ್ತು ಎಕ್ಸ್ಪ್ಲನೇಷನ್ ಇದು. ಅಶ್ವತ್ಥಾಮಾಚಾರ್ಯರು ರುದ್ರದೇವರು ಯುದ್ಧ ನಡೀತು ಪರಸ್ಪರ. ಯಾವಾಗ ಗೊತ್ತಾ? ಅಶ್ವತ್ಥಾಮಾಚಾರ್ಯರಿಗೂ ಇವರು ಎಲ್ಲಿ ಕೊನೆಯಿಂದ ಎಲ್ಲಿ ಕೊನೆ? ಶಿಬಿರಕ್ಕೆ ಎಂಟರಾಗಬೇಕಾರೆ ಅಲ್ಲಿ ರುದ್ರದೇವರು ಕಾಯ್ತಾ ಇರ್ತಾರೆ. ಇಬ್ಬರು ನಡೀತಾರೆ. ಆಚಾರ್ಯ ಬರೀತಾರೆ. ಅಚಿಂತ್ಯ ಹರಿಶಕ್ತಿರ್ಹಿ ದೃಶ್ಯಂತೆ ಆತ್ಮಹನೋಪಿ. ಟೀಕಾರಾಯರ ಮಾತು ಅದೇ ಬರೆದಿರೋದೀಗ. ಇದಷ್ಟು ಸುಧಾಲಿ ಸೇರಿಸ್ಬಿಟ್ರೆ ಏನಾಗತ್ತಾಗ? ಇದೇ ಹೇಗಿದೆ ಹಾಗೆ ಬರೆದಿದ್ದಾರೆ. ಆ ಡೈರೆಕ್ಟ್ ವ್ಯಾಖ್ಯಾನ ಅದಕ್ಕೆ. ಎಷ್ಟೋ ಕಡೆ ಸುಧಾಲಿ ತಾತ್ಪರ್ಯ ವಿಷಯದ ಬಂದು ಸೇರಿಸ್ತಾರೆ. ಮತ್ತು ಅದೆಲ್ಲ ಕಲೆಕ್ಟ್ ಮಾಡಿಬಿಟ್ರೆ ತಾತ್ಪರ್ಯ ನಡೆಯೋಕ್ಕೆ ಆ ಟೀಕಾರಾಯರ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಗೊತ್ತಾಗುತ್ತೆ. ಕಾಮಕ್ರೋಧಾದಿ ಪರವಶಾಹ ಯಾರಿಗೆ? ಅಂದರೆ ದೇವರು ಇಷ್ಟಪಟ್ಟರೆ ಏನು ಮಾಡ್ತಾರೆ ಅಂದರೆ ಬೇರೆಯವ್ರ ಕೈಲೇ, ಅವ್ರ ಕೈಲಿ ಮಾಡ್ಲಿಕ್ಕೆ ಅಸಾಧ್ಯ ಅನಿಸಿದ್ದನ್ನು ಅವ್ರ ಕೈಲೇ ಮಾಡಿಸ್ಬಿಡ್ತಾರೆ. ಇನ್ನು ತಾನೇ ಮಾಡೋದು ಯೋಚನೆ ಮಾಡಿ ಅಂತೇಳಿ. ಅದು ಅಘಟಿತ ಘಟನಾ. ಅದು ತನ್ನನ್ನು ಕೊಲ್ಕೊಳ್ಳೋದು ಅಂತ ಹೇಳೋದು ಭಾರಿ ಕಷ್ಟದ ಕೆಲಸ. ಗೊತ್ತಾಯ್ತಿಲ್ಲ ಅಂತ. ಎಷ್ಟೋ ಬೆಸ್ಟ್ ಶಿಕ್ಷಕರು ಏನು ಮಾಡ್ತಾರೆ? ಅವರೇ ಹೊಡಿತಾರೆ ಕೆಲಸ, ನೀನೇ ಹೊಡ್ಕೊ ಅಂತ ಹೇಳ್ತಾರೆ ಕೆನ್ನೆಗೆ. ಈಗ ಅದೆಲ್ಲ ಇಲ್ಲ. ಹಿಂದೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಏನು ಮಾಡ್ತಿದ್ರು? ಅದು ಹೊಡಿತಾರೆ, ಇನ್ನೊಬ್ಬ ಹುಡುಗನ ಕರೆಯೋದು, ಅವ್ನು ಹೊಡಿ ಅಂತ ಹೇಳೋದು. ಗೊತ್ತಾಯ್ತಾ? ಅವ್ರು ಸಿಟ್ಟಿರುತ್ತೆ, ಜೋರಾಗೆ ಹೊಡಿತಿರ್ತಾರೆ. ಅವ್ರು ಒಳ್ಳೆ ಚಾನ್ಸ್ ಸಿಕ್ತು ಅಂತ. ಇನ್ನು ಮೂಗು ಹಿಡ್ಕೊಂಡು ಹೊಡೋದು ಅದು ಬೇರೆ. ನೀರೇ ಮೂಗಿದ್ರೆ ಕೆನ್ನೆ ಹೊಡ್ಕೊ ಅಂತ ಹೇಳೋದು. ಅವ್ರು ಹೊಡ್ಕೊಳ್ಳೇಬೇಕು. ಯಾತಕ್ಕಾಗ? ಇನ್ನೊಬ್ಬ ಕಡೆ ಹೊಡಿಸ್ತಾರೆ, ಜಾಸ್ತಿ ಹೊಡಿಸ್ತಾರಾಗ. ಅದಕ್ಕೆ ತಾನು ಹೊಡ್ಕೊಂಡು ಹೀಗೆ ಹೊಡ್ಕೋತಾರೆ. ಕೆಲವರು ಸುಮ್ಮನೆ ಜ್ವರ ಇಷ್ಟೇ ಹೊಡ್ಕೋತಾರೆ. ಅಂತೂ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇದೆಲ್ಲ ಯಾರು ಮೇಸ್ಟ್ ಹೇಳಿದ್ದಕ್ಕೆ ಮಾಡಿಕೊಂಡ. ಪರಮಾತ್ಮ ಯಾರೀಗ? ತೇನವೇನ ತೃಣಮಪಿನ ಚಲತೆ. ಈ ದೃಷ್ಟಾಂತ ತೊಗೊಂಡ್ರೆ ಆತ್ಮಹತ್ಯೆ ಕೇಸಿಗೆ ನಿಜವಾದ ಶಕ್ತಿ ದೋಷ ಇರೋದು ಎಲ್ಲಿ ಅಂತ ಕೇಳಿದರೆ ಇವರಲ್ಲಿ ದೋಷ ಬರಲಿಕ್ಕೆ ಕಾರಣ ಅದಕ್ಕೆ ತಕ್ಕಂತೆ ದೇವ್ರು ಮಾಡಿದ ಪ್ರೇರೇಪಣೆ ಕಾರಣ ಆಯಿತು. ಗೊತ್ತಾಯ್ತಾ? ಇವು ಅಂತಃ ಪ್ರವಿಶ್ಯ ಕಾಮಕ್ರೋಧಾದಿ ಪರವಶಾಃ ಐಹಿಕಾಮುಷ್ಮಿಕ ದುಃಖ ಹೇತು ಸ್ವಶಿರಚ್ಛೇದಂ. ತಮ್ಮ ತಲೆ ಕತ್ತಿಸ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಇಲ್ಲಿ ಸ್ವರಶಿಚ್ಛೇದ ಎಂಬುದಕ್ಕೆ ಏನರ್ಥ? ಆತ್ಮಹತ್ಯೆ ಅಂತ ಮುಖ್ಯವಾಗಿ. ಪಾತಕಂಚ ಕುರ್ವಾಣಾಃ ಇತ್ಯಾಶಯ. ಮಹಾಪಾತಕಾದವನು ಮಾಡಿಕೊಂಡಿದ್ದು ಕೆಟ್ಟ ಕೆಲಸ, ಪನಿಷಬಲ್ ಅಫೆನ್ಸ್. ಮತ್ತು ಜೊತೆಗೆ ಇವತ್ತು ಕೂಡ ಅಟೆಂಪ್ಟೆಡ್ ಸೂಯಿಸೈಡ್ ಕೂಡ ಏನದು? ಸೂಯಿಸೈಡ್ ಅಂದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಸೂಯಿಸೈಡ್ ಮಾಡ್ಕೊಳ್ಳೋಕೆ ಫೇಲ್ ಆಗ್ತಾರಲ್ಲ, ಅರೆಸ್ಟ್ ಮಾಡ್ತಾರೆ. ಅವರು ಶಿಕ್ಷೆ ಇದೆ, ಮಾಡ್ಕೊಳ್ಳೋ ಹಕ್ಕು ಅವನಿಗಿಲ್ಲ.
ಕುರ್ವಾಣ ಇತ್ಯಾಶಯ. ನಾನು ಏವಂ ತರ್ಹಿ ಮಯಾಪಿ ಶಕ್ಯತೆ ವಕ್ತು ಯಥಾ ಅರ್ಜುನಸ್ಯ ಐಕ್ಯೆ ಪ್ರತ್ಯಪಿ ಇಂದ್ರಗತ ಶೇಷ. ಅದು ಮುಂದೆ ಬೇರೆ ಹೋಗ್ಬಿಡುತ್ತೆ, ಮುಂದಕ್ಕೆ ಹೋಗೋಣ. ಶೇಷತಾ ಅನುಪಪನ್ಯ ಇವ ಯದಿ ಜೀವೈಕತಾಶ್ಯಹಿ. ಆದ್ದರಿಂದ ಶೇಷತಾ ಅನುಪಪನ್ನ ಇವ ಯದಿ ಜೀವೈಕತಾ ಅಶ್ಯಹಿ. ಪರಮಾತ್ಮ ಹೀಗೆ ಮಾಡ್ತಾರೆ ಎಂಬುದೇ ಜೀವ ಏನಾದರೂ ಈಶನಾಗಿದ್ದರೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ದೇವ್ರು ಮಾಡಿಸ್ತಾನೆ. ಅದು ದೇವರು ಅಂಥ ದೇವ್ರು ಏನು ಬೇಕಾದ್ರೂ ಮಾಡಬಲ್ಲ ಅಂತ, ಏನು ಬೇಕಾದ್ರೂ ಮಾಡಿಸಬಲ್ಲ ಅಂತ ಇಲ್ಲಿ ಗೊತ್ತಾಯಿತು. ಮಾಡಬೇಕು ಕೈಮಚ್ಚಿದ್ದ. ಯಾವ್ದು ಮಾಡಿಸೋ ಶಕ್ತಿ ಇರೋ ಸಾಮಾನ್ಯವಾಗಿ ಏನಿರುತ್ತೆ, ಮಾಡೋ ಶಕ್ತಿ ಇರುತ್ತೆ. ಅನೀಶಸ್ಯ ಈಶತಾ ಇತ್ಯೇವಂ ವಿರುದ್ಧಂ ಸರ್ವಮಾನತಃ. ಅದು ಅನೀಶನಾದಂಥ ಜೀವನಿಗೆ ಈಶತ್ವ ಹೇಳ್ತಕ್ಕಂಥದ್ದು ಸಾಧ್ಯ ಇಲ್ಲ. ಅದೇ ರೀತಿ ಈಶನಾದ ಜೀವನಿಗೆ ಅನೀಶತ್ವ ಹೇಳೋದಕ್ಕೂ ಸಾಧ್ಯ ಇಲ್ಲ. ಈಶತ್ವೇನ ಇವ ವಿಜ್ಞಾತಂ ಅನೀಶತ್ವೇನ ಚೇ ಶ್ರುತಿ ಅನೀಶತ್ವೇನ ವಿಜ್ಞಾತಂ ಈಶತ್ವೇನಾಥ ವಾದಿಸೇತ್ ಉಪಜೀವ್ಯ ವಿರೋಧೇನ ನೈವ ಮಾನತ್ವಮೇಷ್ಯತಿ. ಇದು ಅಪ್ಲಿಕೇಶನ್ ಏನು ಅಂತ ಕೇಳಿದರೆ ತತ್ವಮಸಿ ಅಹಂ ಬ್ರಹ್ಮಾಸಿ ಮಾತುಗಳು ಬಂದು ಇವೇನಿವು ಅಸಮರ್ಥನಾದ ಒಬ್ಬ ಜೀವನನ್ನು ಈಶ್ವರ ಅಂತ ಹೇಳ್ತಾರೆ. ಇದು ಉಪಜೀವ್ಯ ವಿರೋಧ. ಇದು ಅದೇ ರೀತಿಯಲ್ಲಿ ಈಶ್ವರ ಕೃಷ್ಣ ಪಾಪ ಹೆಲ್ಪ್ಲೆಸ್ ಅಂಬೋದು, ಕೃಷ್ಣ ಹೆಲ್ಪ್ಲೆಸ್, ರಾಮ ಹೆಲ್ಪ್ಲೆಸ್. ಇದೇನು ಈಶನ ಅನೀಶತ್ವ ಹೇಳ್ತಾರೆ. ಇವೆರಡು ಏನಿವು ಉಪಜೀವ್ಯ ವಿರೋಧ. ಈಶತ್ವ ಇದ್ದಲ್ಲಿ ಏನಿರೋದಿಲ್ಲ, ಅನೀಶತ್ವ ಬರೋದಿಲ್ಲ. ಅನೀಶತ್ವ ಇದ್ದಲ್ಲಿ ಈಶತ್ವ ಬರೋದಿಲ್ಲ. ಬಂತು ಅಂದರೆ ವೇದವಾಕ್ಯದ ಅರ್ಥ ಅದಲ್ಲ ಅಂತ ಅರ್ಥ. ಬೇರೆ ಯಾರು ಹೇಳಿದರೆ ಅದು ತ್ಯಾಜ್ಯ, ಏನದು ಬಿಟ್ಬಿಡೋದು. ಅದನ್ನು ಅದು ವೇದ ದೋಷ ಇಲ್ಲ, ಅದರಲ್ಲಿ ಬೇರೆ ಅರ್ಥ ಮಾಡಬೇಕೆ ಹೊರತು ಈ ಅರ್ಥ ಮಾಡಬಾರದು. ಈಶತ್ವೇನ ಹೇಳ್ತಾರೆ. ಯಾರು ಹೇಳಿದ್ರಿ ಮಾತನ್ನು ಕೇಳ್ತಾರೆ. ಅವ್ರು ಹೇಳಿದ್ರಾ ಹೀಗೆ ಅರ್ಥ, ಇವ್ರು ಹೇಳಿದ್ರ ಅವ್ರು ಕೆಲಸಕ್ಕೆ ಬಾರದವ್ರು ಇಂಥ ಸಾವಿರ ಹೇಳ್ತಿರ್ತಾರೆ, ಬಿಟ್ಟುಬಿಡಿ ಅಂತ ಹೇಳ್ತಾರೆ ಅಷ್ಟೇ. ಈಶತ್ವೇನ ವಿಜ್ಞಾತಂ ಅನೀಶತ್ವೇನ ಛೇಶ್ರುತಿ ತತ್ವಮಸಿ ಇವೆಲ್ಲ ಹಾಗಾಯಿತು. ಈಶತ್ವೇನ ವಿಜ್ಞಾತಂ ಅನೀಶತ್ವೇನ ಜೀವನ ಈಶ್ವರನ ಜೀವ ಅಂತ ಕರೆದ ಹಾಗಾಯಿತು. ಅನೀಶತ್ವೇನ ವಿಜ್ಞಾತಂ ಈಶತ್ವೇನಾಥವಾದೀತೆ. ಇವನು ನೀವು ತಮ್ಮ ಜೀವ ತತ್ವ ಈಶ, ಇವನು ಅನೀಶ. ಅದು ಹೇಗಾಗುತ್ತೆ? ಅದಕ್ಕೆ ಅನ್ವಜೀವ್ಯ ವಿರೋಧೇನ ನೈವ ಮಾನತ್ವ ಉಪಜೀವ್ಯ ವಿರೋಧ. ಆದ್ದರಿಂದ ಏನು ಹೇಳಬಾರ್ದು, ಅದನ್ನು ಪ್ರಮಾಣತ್ವ ಒಪ್ಪಬಾರ್ದು, ಬೇರೆ ಅರ್ಥ ಮಾಡಬೇಕು. ಪ್ರಮಾಣ ಅಂತ ಗೊತ್ತಾಯಿದ್ದಾಗ ಬೇರೆ ಅರ್ಥ ಮಾಡಬೇಕು, ಇಲ್ಲದಕ್ಕೆ ಅಪ್ರಮಾಣನೇ ಹೇಳಬೇಕು. ಅತಏವ ಈಶತಾ ಸಿದ್ಧೇ ನ ಕಿಂಚಿತ್ ಶಕ್ಯಮಶ್ಯಚ. ದೇವರನ್ನು ಈಶ ಅಂತ ಒಪ್ಕೊಂಡ ಮೇಲೆ ಅವ್ನು ಹೇಗೆ ಮಾಡ್ತಾ ಮತ್ತೆ ಕೇಳೋದಕ್ಕೆ ಹೋಗಬಾರ್ದು. ಈಶ ಶಬ್ದದಲ್ಲೇ ಏನಿದೆ, ಏನು ಬೇಕಾದ್ರೂ ಮಾಡಬಲ್ಲ ಅಂತ ಅರ್ಥ ಇದೆ. ಅವನು ಹೇಳಿ ತಾಲೂಕು ಹೆಡ್ ಅವನು, ಅವ್ನಿಗೆ ಅಲ್ಲಿ ಏನು ಬೇಕಾದ್ರೂ ಮಾಡಬಲ್ಲ, ಮೇಲೆ ಇಲ್ಲ. ದೇವರು ಸರ್ವೇಶಿತ. ಅರ್ಥ ಏನಾಗ ಸರ್ವೇಶ್ವರೇಶ ಅಜಸಿದ್ಧ ಸರ್ವೇಶ್ವರೇಶ್ವರ ಬಂದಿಲ್ಲ. ಸರ್ವೇಶ್ವರ ಅಂತ ಹೇಳಿದ ಮೇಲೆ ಯಾವ ಕೆಲಸದ ಬಗ್ಗೆ ಇವನು ಏನು ಕೇಳಬಾರ್ದು. ಸೂರ್ಯ ಇನ್ನೂ ಇದ್ದಾನೆ, ಕತ್ಲೆ ಮಾಡಿಬಿಟ್ಟ. ಯಾರಿಗೆ ಅರ್ಜುನ ಸಾಧ್ಯ ಆಯಿತು? ಅದು ಸಾಧ್ಯ ಇದ್ದರೆ ಕೃಷ್ಣ ಮಾಡಬೇಕು, ಅರ್ಜುನನೇ ಮಾಡ್ಕೊಂಡ್ಬಿಡ್ತಾ ಇದ್ದ. ಅರ್ಜುನ ಜೀವ, ಕೃಷ್ಣ ದೇವರು ಮಾಡಿದ. ಗೊತ್ತಾಯ್ತಾ? ಯಾಕೆ ನಮಗೆ ಗೊತ್ತಾಯ್ತು ಸರ್ವೇಶ್ವರತ್ವ ಸಿದ್ಧ ಆಯ್ತು ಅಲ್ಲಿ. ಯಾವ ಈಶ್ವರತ್ವ ಸಿದ್ಧ ಆಯ್ತು ಅಲ್ಲೀಗ? ಕಾಲೇಶ್ವರತ್ವ ಸಿದ್ಧ ಆಯಿತು. ಕಾಲನ ಬದಲಾಯಿಸ್ಬಿಟ್ಟ. ರಾತ್ರಿ ಹಗಲು ಮಾಡ್ದ, ಹಗಲು ರಾತ್ರಿ ಮಾಡಿಬಿಟ್ಟ. ಏನಾದ ಅರ್ಥ? ಈಶಿತ ಅಂತಾಯಿತು. ಅದೇ ಒಂದು ದಿವಸ ಏನು ಮಾಡ್ದ, ಅಲ್ಲಿ ಹೋಗಿ 12 ವರ್ಷ ಮಾಡಿಬಿಟ್ಟ. ಈಶಿತ ಸಕಲ ಗರ್ಭ. ಅದು ಗ್ರಹಗಳಿಗೆ ಶಕ್ತಿ ಇಲ್ಲ. ಇವು ಜ್ಯೋತಿಷಗಳನ್ನ ಕೇಳಿಬೇಕಾದ್ರೆ ನೋಡ್ತಾರೆ, ಇಲ್ಲಿದ್ದಾನೆ ಪಾಪ ಆತ ಇನ್ನೊಂದು ನೋಡ್ತಾರೆ, ಅದರಿಂದ ಅದು ನೀಚಗ್ರಹ ದೃಷ್ಟಿ ಬಿದ್ದಿದ್ದ ಹೋಗ್ಬಿಡತ್ತೆ ಅಂತ ಹೇಳ್ಬಿಡ್ತಾರೆ. ಅಂದರೆ ಅಫೆಕ್ಟ್ ಆಗ್ತದೆ ಗ್ರಹಗಳಿಗೆ. ಅಲ್ಲಲ್ಲೇ 9 ಗ್ರಹಗಳಲ್ಲಿ ಸುಮ್ಮನೆ ಫಲ ನೋಡೋದಲ್ಲ, ಉಳಿದ ಗ್ರಹಗಳು ಎಲ್ಲಿದೆ ನೋಡಬೇಕಾದ್ರೆ. ಎಷ್ಟೋ ಸರ್ತಿ ಒಳ್ಳೆ ಶುಕ್ರ ದಶೆ ಏನು ನೋಡಿಬಿಟ್ಟು ಶುಕ್ರ ದಶೆ ಇದಾಗಿಬಿಟ್ಟು ನ್ಯೂಟ್ರಲೈಸ್ ಆಗೋಗ್ಬಿಡುತ್ತೆ. ಕೆಲವು ಸರ್ತಿ ಇರೋದು ರಾಹು ದಶೆ, ಶನಿ ದಶೆ, ಶುಕ್ರ ದಶೆ ಇದ್ದಾಗಿರುತ್ತೆ. ಯಾಕೆ ಬೇರೆ ಪಾಯಿಂಟ್ಸ್ ಕೌಂಟ್ ಆಗಿಬಿಡುತ್ತೆ. ಅದಕ್ಕೆ ದೇವ್ರ ಅನುಗ್ರಹ ಇದ್ದುಬಿಟ್ರೆ ಎಲ್ಲ ದೇಶಕ್ಕೂ ಶುಕ್ರ ದಶೆ ಒಂದೇ ಆಗುತ್ತೆ ಅಂತೇಳಿ. ಇಲ್ಲದವ್ರು ಎಂಥ ಶುಕ್ರ ದಶೆ ಕೂಡ ಶನಿ ದಶೆ ಆಗಿಬಿಡುತ್ತೆ. ದೇವರು ಆಗ್ರಹ ಮಾಡಿದ್ದಾರೆ. ಸರ್ವೇಶಿತ ಆ ಭಾವನೆ ಇರಬೇಕು. ಅದಕ್ಕೆ ಜಾತಕನೇ ನೋಡಬೇಕಾಗಿಲ್ಲ. ವಿಷ್ಣು ಭಕ್ತಿ ಇದ್ದು ಹರಿಗುರು ಭಕ್ತಿ ಇತ್ತು ಅಂದರೆ ಏನಿದ್ರು ಡೋಂಟ್ ವರಿ. ಯಾಕೆ? ಅವರೇ ನಮಗೆ ಅವ್ರ ಅಧೀನದಲ್ಲಿ ನಾವು ವಿರೋಧ ಇದ್ದರೆ ಅವರು ಅನುಗ್ರಹ ಸಂಪಾದನೆ ಮಾಡಿದ ಮೇಲೆ ಅಫೆಕ್ಟೇ ಮಾಡೋದಿಲ್ಲ ಅಂತ ಅರ್ಥ. ಯಾರಿಗೆ ಯಾವ್ದಿದ್ರೆ ನಿಮ್ಗೆ ಹಾಗಾಗಿದೆಯಾ? ಅದು ದೋಷ ಗುಣ ಹೇಳ್ತಿರೋದನ್ನು. ಯಾಕೆ? ದೇವರು ಸರ್ವಸಂಪನ್ನ, ಶಕ್ತಿ ಸಂಪನ್ನ, ಆತನ ಆರಾಧನೆ ಮಾಡ್ತೇವೆ ನಾವು. ಗೊತ್ತಾಯ್ತಾ? ಆತ ಹೇಳ್ದಾಗ ನಡ್ಕೊಂಡಿದ್ದೇವೆ, ಅಂದಮೇಲೆ ಕೆಟ್ಟದಾಗ ಚಾನ್ಸೇ ಇಲ್ಲ. ಇಲ್ಲೆಲ್ಲಿ ದೋಷ ಬಂತೀಗ? ಮತ್ತು ದೇವರ ಕಡೆ ಇದ್ದಾರೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಲಕ್ಷ ತುಳಸಿ ಇರಿಸ್ಬಿಟ್ಟಿದ್ದೀರಿ. ಆದ್ದರಿಂದ ದೇವರು ಸಿಕ್ಕಾಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಹೋದರೆ ಉಪಯೋಗ ಇಲ್ಲ. ಒಲಿಸೋದು ಬೇರೆ, ಸಿಕ್ಕಾಕ್ಸೋದು ಬೇರೆ, ಅದು ಸಾಧ್ಯ ಇಲ್ಲ. ಅದಕ್ಕೆ ಯಶೋದೆ ಕೈಲಾಗಲಿಲ್ಲ, ದುರ್ಯೋಧನ ಆ ಸೇರಿಬಿಟ್ಟಿದೆ. ಸಿಕ್ಕಾಕ್ಸೋಕ್ಕೆ ಸಾಧ್ಯ ಇಲ್ಲ ದೇವರನ್ನು. ಭಕ್ತಿಯಿಂದ ಕಟ್ಟಬೇಕೇ ಹೊರತು ಯಶೋದೆಗೆ ಬದಲಾಗಲಿಲ್ಲ, ಆಮೇಲೆ ಆಯಿತು.
ಅದಕ್ಕೆ ಭಕ್ತೈಕ ವಶ್ಯ ಪ್ರಭು ಆಚಾರ್ಯರು ಬರೀತಾರೆ. ಭಕ್ತೈಕ ವಶ್ಯ ಪ್ರಭು ತಾತ್ಪರ್ಯದ ಮಾತು. ದೇವ್ರ ವಶ ಮಾಡೋಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಆದ್ದರಿಂದ ಸರಿ. ಸೊ ದೇವ್ರ ಬಗ್ಗೆ ಏನು ಡೆಫಿನೇಷನ್ ಅರ್ಥ ಆಯ್ತು ಈಗ. ಅದಕ್ಕೆ ಈಶ್ವರದ ಅರ್ಥ ಹೇಳಿದರು ಮೊನ್ನೆ. ಏನಂತ ಹೇಳಿದರು? ಅಥೋಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋಪಿ ನ ಕ್ವಚಿತ್. ಮೊನ್ನೆ ಬಂದಿತ್ತು ಅದು. ಮುದ್ದಿದ್ದ ನಾಳೆ. ಓಂ